ಮಾಡಬೇಕು, ಟಿಕೆಟ್ ತರಬೇಕು, ಲೋಕಸಭಾ MP ಮಾಡಬೇಕು, ರಾಜ್ಯಸಭಾ MP ಮಾಡಬೇಕು. ಆದ್ರೆ ಇಲ್ಲಿರ್ತಕ್ಕಂಥ ಬಡವರು ವಿದ್ಯಾರ್ಥಿಗಳ ಬಗ್ಗೆ ನಿಮ್ಗೆ ಕಿಂಚಿತ್ ನಾಚಿಕೆ ಮಾನ ಮರ್ಯಾದೆ ಇಲ್ಲಿರ್ತಾರ ನಮ್ಮನ್ನ ವರ್ತಿಸ್ತಾ ಇದ್ದೀರಿ. ಫಾರಿನ್ ಅಮೆರಿಕಾ ದುಬೈ ದಾಟಿ ಕಳಿಸ್ತೀರಿ, ಬಡವ್ರ ಮಕ್ಳಿಗೆ ಗೊತ್ತಿಲ್ಲ ನಿಮ್ಗ ಏನ್ರಿ? ದಿನಕ್ಕೆ ಸುಳ್ಳು ಭರವಸೆ ಕೊಡ್ತೀರಿ, ಸುಳ್ಳು ಹೇಗೆ ಕೇಳ್ತೀರಿ? ಮಾನ್ಯ ಮುಖ್ಯಮಂತ್ರಿಗಳೇ, ನಿಮ್ಗೆ ಸವಾಲನ್ನ ಹಾಕ್ತಾ ಇದ್ದೀನಿ. ತಾಕತ್ತಿದ್ರೆ, ನಿಮಗ್ ತಾಕತ್ತನ್ನದಿದ್ರೆ, ದಮ್ಮಿದ್ರೆ ಪ್ರಪಂಚದಲ್ಲಿ ಮತ್ತೊಂದು ನೇಪಾಳವನ್ನ ಸೃಷ್ಟಿ ಮಾಡಬೇಡಿ. ಯಾಕಂದ್ರೆ ವಿದ್ಯಾರ್ಥಿಗಳ ಶಕ್ತಿ ಇವತ್ತು ಎಲ್ಲ ರಂಗಗಳಲ್ಲಿ ಕೂಡ ಮೀರಿಸುವಷ್ಟು ಶಕ್ತಿ ಇದೆ ಅಂತ ಹೇಳ್ತೀವಿ. ಬಿಟ್ಟಿ ಭಾಗ್ಯ ಏನು ಬೇಡ, ವಿದ್ಯಾರ್ಥಿ ಜೀವನಕ್ಕ ದಾರಿ ದೀಪ ಆಗೋದ್ ಕೊಡ್ರಿ. ಬಿಟ್ಟಿ ಭಾಗ್ಯ ತಗೊಂಡ್ ಏನ್ ಮಾಡ್ಲೈತ್ರಿ? ನೀವ ಬರ್ರಿ ನಮ್ಮನೆ, ನಾನೇ ನಿಮ್ 4,000 ಕೊಡ್ತೀನಿ. ನಮ್ಮನೆ ಬಂದ್ ಕುಂಡ್ರ 4,000 ಆಗಿತ್ತೆ ನೀನು ನೋಡೋಣ. ಇವತ್ತು ನಮ್ಮ ತಂದೆ ತಾಯಿಗಳು ಸಾಲ ಸಮದ ಮಾಡಿ ಏನಾದ್ರು ಓದಬಹುದು, ಆದ್ರೆ ನಮ್ಮ ವಯಸ್ಸು ಮುಗಿದು ಹೋಗ್ತಾ ಇದೆ. ನಿಮ್ಗೆ ಏನ್ ಅನ್ಸಲ್ವಾ? ನಾವು ಹೆಣ್ಮಕ್ಳು ಬೀದಿಗೆ ಬಂದಿವಿ, ಮನೆಗೆ ಬಂದ್ರೆ ನಮ್ಗೆ ಬೆಲೆನೇ ಇಲ್ಲ. CM ಅವರೇ, ನೀವು ಕೂಡ ಅಷ್ಟೇ. ಕಾವೇರಿ ನ್ಯಾಸ್ ಬಂದ್ರೆ ಏನ್ ಹೇಳ್ತೀರಿ ಗೊತ್ತಾ? ನಾವ್ ಹಾಕಿರೋ ಭಿಕ್ಷೆಯಲ್ಲಿ ಸರ್ಕಾರ ಇರೋದು, ನಿಮ್ಮಪ್ಪಂದಲ್ಲ ಸರ್ಕಾರ. ಮಾನ ಮನುಷ್ಯತ್ವ ಏನಾದ್ರು ಐತಾ? ಒಬ್ಬ ವಿದ್ಯಾರ್ಥಿ ಧಾರವಾಡದಾಗ ಓದ್ಬೇಕಂದ್ರೆ ಕನಿಷ್ಠ 6,000 to 7,000 ರೂಪಾಯಿ ವಿದ್ಯಾರ್ಥಿ ಅನ್ನೋದೇ ಅಮೌಂಟ್ ಬೇಕು ಸ್ನೇಹಿತರೆ. ಆ ಹಣವನ್ನ ನಮ್ಮ ತಂದೆ ತಾಯಿಗಳು ಕೂಲಿ ಮಾಡೋರು ಎಷ್ಟು ದಿನ ಕೊಡ್ತಾರೆ ಸ್ವಾಮಿ? ಮಕ್ಳು ಹೆಣ್ಮಕ್ಳು ಮನೆ ಕಳಿಸ್ತೀರಿ ನೀವು? ಒಂದ್ ಮನೆಗೆ ಹೋಗ್ಬೇಕಂದ್ರೆ AC ಕಾರು, ಮತ್ತೆ ಅದಕ್ಕೆ ಸಪ್ರೇಟ್ ಅವ್ರ ಗನ್ಮ್ಯಾನ್. ನಮಗಾರಿ ನಾವು ಬೀದಿ ಹಣ ಸತ್ತ ನಮ್ ತಂದೆ ತಾಯಿ ಹೊರಗೆ ಬರ್ತಾರ, ಆಗ ನಿಮ್ಗೆ ಗೊತ್ತೈತಿ. ಅವ್ರ ಮಕ್ಕಳ ಜೀವನವನ್ನು ರೂಪಿಸೋದ್ರಲ್ಲಿ ಎಲ್ಲಾ ರಾಜಕಾರಣಿಗಳು ಬ್ಯುಸಿ ಆಗಿಬಿಟ್ಟಿದ್ದಾರೆ ಸ್ನೇಹಿತರೆ. ಇವತ್ತು ಬಡವರ ಮಕ್ಕಳ ಬಾಳು ಬೀದಿಗೆ ಬಂದಿದೆ ಏನು? ನೀವು ಟೋಪಿ ಮಾಡಿರಿ, ಅದೇ ಟೈಪ್ ನಮ್ಗೇನಾರು ವಯೋಮಿತಿ ಕೊಡ್ಲಿಲ್ಲ, CM ಮನೆ ಮುತ್ತಿಗೆ ಹಾಕೋದು ಗ್ಯಾರಂಟಿ, ನಾವಂತೂ ಬಿಡೋದಿಲ್ಲ. ಏನ್ ಆಟ ಹಚ್ಚಿರಿ? ದಿನಕ್ಕೂ ನಾನು ಹೇಳಿಕೆ ಕೊಡ್ತೀರಿ. ಕಳೆದ ವರ್ಷ ಏನ್ ಹೇಳಿದ್ರಿ ಸ್ವಾಮಿ ನೀವು? 1,000 ರೂಪಾಯಿ ಬೇಡ, ಫ್ರೀ ಬಸ್ ಬೇಡ, ವಯೋಮಿತಿಯನ್ನು ಹೆಚ್ಚಿಗೆ ಮಾಡಿ ಉದ್ಯೋಗನ ಸೃಷ್ಟಿ ಮಾಡಿ ನಾವು ಓದಿ ನಮ್ಮ ಶ್ರಮದಿಂದ ನಮ್ಮ ಕುಟುಂಬವನ್ನ ಸಾಕ್ತೇವೆ ಸ್ವಾಮಿ. ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅನ್ನ ಸುಮ್ಮನೆ ಆಯ್ಕೆ ಮಾಡ್ಕೊಂಡ್ಬಿಟ್ಟಿವೇನೋ, ಎಲ್ಲೋ ಕೂಲಿ ನಾಲಿ ಮಾಡಿಬಿಟ್ರೆ ನಮ್ಮಪ್ಪ ನಮಗೆ ಒಳ್ಳೆ ಮಗನಾಗಬಹುದಾಗಿತ್ತು. ದಿನಕ್ಕೆ 300 ರೂಪಾಯಿದಿಂದ 500 ರೂಪಾಯಿ ದುಡ್ಡು ಸಾಕ್ಬೋದಾಗಿತ್ತು. ಇವತ್ತು ಸರ್ಕಾರದ ನೌಕರಿಯನ್ನು ನಂಬಿಕೊಂಡು ಎಲ್ಲೋ ಒಂದು ಕಡೆ ನಾವು ಮೂಲೆ ಗುಂಪಾಗಿಬಿಟ್ಟಿವೆ ಅನ್ಸುತ್ತೆ. 4 ದಿನದಿಂದ ಊಟ ಇಲ್ಲ, ಏನಿಲ್ಲ. ನಾವು ಒಂದು ಅವಕಾಶ ಕೊಡಿ ಅಂತಂದ್ರೆ ರಾತ್ರಿ ಹೋಗ್ಲಿಕ್ಕೆ ಕೇಳಿದ್ರು, ಒಂದು ಅವಕಾಶ ಮಾಡಿ